ಒಂದು ವೈಟ್ ಮಟನ್ ಪಲಾವ್. ಬನ್ನಿ ಅಡಿಗೆ ಶುರು ಮಾಡುವ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಕರ್ನಾಡು ನಾಟಿ ಪಲಾವ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಹೋಟೆಲ್ನಲ್ಲೇ ಇದ್ದೀವಿ, ಸ್ಪೆಷಲ್ ಆದ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ತಮ್ಮನೇ ನೋಡಿರ್ತೀರಾ, ವೈಟ್ ಪಲಾವ್, ಮೈಸೂರು ವೈಟ್ ಪಲಾವ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಕಡೆ ಬೆಂಗಳೂರು ಸೌತಲ್ಲಿ ಯಾರು ಇನ್ನೂ ಶುರು ಮಾಡಿಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ತುಂಬ ದೂರ ಹೋಗಿ ಇಲ್ಲಿಂದ ತುಂಬ ಜನ ಬೇರೆ ಬೇರೆ ಕಡೆ ಹೋಗಿ ತಿಂತಾರೆ. ಸೊ ಅವರೆಲ್ಲ ಇಲ್ಲೇ ಬಂದು ತಿನ್ನಲಿ ಅಂತ ಶುರು ಮಾಡಿದ್ವಿ. ಮುಂಚೆನೇ ಅನೌನ್ಸ್ ಮಾಡಿದ್ವಿ, ಅದ್ರ ಬಗ್ಗೆ ಒಂದು ಕುಕಿಂಗ್ ವಿಡಿಯೋ ಮಾಡಿದ್ವಿ ನಾವು ನಮ್ಮ ವಿಲೇಜ್ ಕುಕ್ಕಿಂಗಲ್ಲಿ. ಸಾಕಾದಾಗಿ ಬಂದಿತ್ತು. ಸೊ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವಾಗ ಕಾಲ ಕೂಡ ಬಂತು. ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಹೋಟ್ಲು ಶುರುವಾಗಿ 1 ವರ್ಷ ಆಯಿತು. ಸೊ 1 ವರ್ಷ ಆಗುತ್ತೆ ನೆಕ್ಸ್ಟ್ ವಾರಕ್ಕೆ. ಸೊ ಅದಕ್ಕೋಸ್ಕರ ಸ್ಪೆಷಲಾಗಿ ಏನಾರ ಮಾಡೋಣ ಅಂದ್ಬಿಟ್ಟು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದೊಂದೇ ಸ್ಪೆಷಲ್ ಅಲ್ಲ, ಸೊ ಇನ್ನೊಂದು ಸ್ಪೆಷಲ್ ಆಫರ್ ಕೂಡ ಒಂದು ಬಿಡ್ತಾಯಿದ್ದೀವಿ. ಸೊ ಒಂದು ಇನ್ನೂ ಬಿರಿಯಾನಿ ಸ್ವಲ್ಪ ಕಮ್ಮಿ ರೇಟಿಗೆ ಬಿಡೋಣ ಅಂತ ಅನ್ಕೊತಾ ಇದ್ದೀವಿ, ಚಿಕನ್ ಬಿರಿಯಾನಿ. ಅದಕ್ಕೆ ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಇವತ್ತು ಬಂದುಬಿಟ್ಟು ಜಸ್ಟ್ ವೈಟ್ ಮಟನ್ ಪಲಾವ್ಗೋಸ್ಕರ ಮಾಡ್ತಾ ಇರೋದು. ಸೊ ರೆಸಿಪಿ ವಿಡಿಯೋ ಹೆಂಗೆ ಮಾಡ್ತೀವಿ ಮತ್ತು ಯಾವಾಗ ಸಿಗುತ್ತೆ ಅನ್ನೋದು ವಿಷಯ. ಸೊ ಪ್ರತಿ ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಬರೀ ಭಾನುವಾರದ್ದು ಮಾತ್ರ ಸಿಗುತ್ತೆ. ಸೊ ಅದು ಮಟನಲ್ಲಿ ಸಿಗುತ್ತೆ. ಚಿಕನಲ್ಲಿ ವೈಟ್ ಪಲಾವ್ ಸಿಗೋಲ್ಲ. ಚಿಕನಲ್ಲಿ ನಮ್ಮದು ನಾರ್ಮಲ್ ಪಲಾವ್ ರೆಸಿಪಿನೇ ಸಿಗುತ್ತೆ. ವೈಟ್ ಪಲಾವ್ ಮಾತ್ರ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಭಾನುವಾರದ್ದು ಮಾತ್ರ ಸಿಗುತ್ತೆ. ಸೊ ನೀವು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ವಲ್ಪ ಖಾರ ಕಮ್ಮಿ ತಿಂತೀರಾ, ಮಸಾಲೆ ಐಟಮ್ ಕಮ್ಮಿ ತಿನ್ನೋರು, ಈ ಥರ ಮೈಲ್ಡ್ ಆದ ಬಿರಿಯಾನಿನ ಇಷ್ಟಪಡ್ತೀರಾ, ಫ್ಲೇವರ್ಫುಲ್ ಆಗಿರೋದು ಅಂದರೆ ಅವರು ಇಲ್ಲಿಗೆ ಬರಲೇಬೇಕು, ಮಿಸ್ ಮಾಡ್ತೀರಾ. ಸೊ ತುಂಬ ಲೇಟ್ ಮಾಡ್ತೀರಾ, ಹೋಗೋಣ. ಆಮೇಲೆ ಆ ರೆಸಿಪಿನ ಫುಲ್ಲು ತೋರಿಸ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸ್ತೀವಿ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ತಿಂದುಬಿಟ್ಟು ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಇನ್ನೊಂದೇನು ಅಂದರೆ, 1 ವರ್ಷ ಆಗ್ತಾ ಬಂತು. ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟಿದ್ರು. ಸೊ ತುಂಬ ಜನ ಡೈಲಿ ಮೀಟ್ ಮಾಡ್ತಾ ಇರ್ತೀವಿ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು. ಆಮೇಲೆ ನಮ್ಮ ಏರಿಯಾ, ನಮ್ಮ ತಲಡ್ಪುರ ಆಗಿರ್ಬೋದು, ವಾಜನಹಳ್ಳಿ ಆಗಿರ್ಬೋದು, ಗಾಣಿಗಿರಪಳ್ಳಿ ಆಗಿರ್ಬೋದು, ಬೈನಪಳ್ಳಿ ಆಗಿರ್ಬೋದು, ಗರಗುನಹಳ್ಳಿ, ಮತ್ತು ಈ ಕಡೆ ಕಗ್ಲಿಪುರ, ಆಮೇಲೆ ಇಲ್ಲಿ ಆರೋಳ್ಳಿ, ಈ ಕಡೆ ಸುತ್ತಮುತ್ತದಿಂದೆಲ್ಲ ಬರ್ತಾರೆ. ಸೊ ಯಾರ್ಯಾರು ನಮ್ಮ ಕಸ್ಟಮರ್ಸು ರೆಗ್ಯುಲರಾಗಿ ಅವರು ಕೂಡ ವೀಡಿಯೋಸ್ ನೋಡ್ತಾ ಇದ್ದಾರೆ, ಅವರು ಕೂಡ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಇರಲಿ, ಅದ್ಭುತವಾಗಿ ನಡೀತಾ ಇದೆ. ಸೊ ದೇವ್ರ ದಯೆಯಿಂದ ಹಂಗೆ ನಡ್ಕೊಂಡು ಹೋಗಲಿ ಅಂತ ಕೇಳ್ಕೊಂತ ಸೊ ಹೋಗಿ ವೈಟ್ ಮಟನ್ ಪಲಾವ್ ಮಾಡುವ ವಿಧಾನ ನೋಡಿ ಟೇಸ್ಟ್ ಮಾಡೋಣ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿದ್ದೀವಿ. ನಮ್ಮ ಜಾಗ ಇನ್ನೂ ಗೊತ್ತಿಲ್ಲ ಅನ್ನೋರು ಫಾಲೋ ಮಾಡಿದ್ರೆ ಬರ್ತೀರಾ. ವಾಜನಹಳ್ಳಿ, ಕನಕಪುರ ಮೇನ್ ರೋಡ್. ಸೊ ಫೈನಲಾಗೆ ವೈಟ್ ಪಲಾವ್ ರೆಡಿ ಆಯಿತು. ಸೊ ನೀಟಾಗಿ ಬಂದಿದೆ. ಟೇಸ್ಟ್ ನೋಡೋಣ ಅದೇ ಥರ ಇದೆಯಾ, ಪರ್ಫೆಕ್ಟಾಗಿ ಬಂದಿದೆಯಾ, ಹೆಂಗಿದೆ ಅಂತ ನೋಡೋಣ. ಸೊ ತೋಟದಲ್ಲಿ ಮಾಡಿದಾಗಂತೂ ಸಾಕಾದ ಬಂದಿತ್ತು, ಎಲ್ಲ ಇಷ್ಟಪಟ್ಬಿಟ್ಟಿದ್ರು. ಸೊ ಈಗ ಇಲ್ಲಿ
ನಮ್ಮ ಅಡುಗೆ ಮಾಡೋರು ಶೆಫ್ಗಳು ಯಾರಿದ್ದಾರೆ ಅವ್ರ ಕೈಯಲ್ಲಿ ಮಾಡಿಸಿರೋದು. ಯಾಕಂದರೆ ಇಲ್ಲಿ ಅವರೇ ಮಾಡಬೇಕು, ನಾವು ಮಾಡಲ್ಲ. ಅದಕ್ಕೋಸ್ಕರ ಅವ್ರು ಮಾಡಿದ್ರೆ ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡಬೇಕಾಯ್ತು. ಸೊ ಪರೀಕ್ಷೆಯ ಸಮಯ. ಜೊನ್ನೆಯ ಎತ್ತಿಕೊಂಡು ಮಾಂಸ ದಪ್ಪ ದಪ್ಪ ಈ ಥರ ಸೈಜಿಂದು 4 ಪೀಸ್ ಬರುತ್ತೆ. ಇಲ್ಲಿ ನಮ್ಮ ಹೋಟ್ಲಲ್ಲಿ ಬಿರಿಯಾನಿ ನಮ್ಮದು ನಾರ್ಮಲ್ ಬಿರಿಯಾನಿ ತೊಗೊಂಡ್ರು ಅಷ್ಟೇ, ಇದು ತೊಗೊಂಡ್ರು ಅಷ್ಟೇ, ಕ್ವಾಂಟಿಟಿ ಸೇಮ್ ಇರುತ್ತೆ. ಬಿಸಿ 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 ಈಗ ತಾನೇ ದಮ್ ಓಪನ್ ಮಾಡಿರೋದು. ಆಮೇಲೆ ಇದು ನಾವು ಯೂಸ್ ಮಾಡೋದು ಬಂದು 100% ಜೀರಾ ಸಾಂಬಾರು ರೈಸು. ಸೊ ಆದ್ದರಿಂದ ಇದು ಸ್ವಲ್ಪ ಮುದ್ದೆ ಥರ ಬರುತ್ತೆ. ಬುಲೆಟ್ ರೈಸ್ ಮಿಕ್ಸ್ ಮಾಡಿದ್ರೆ ಉದ್ರಾಗಿ ಬರುತ್ತೆ, ಬಟ್ ನಾವು ಮಿಕ್ಸ್ ಮಾಡೋದಿಲ್ಲ. ನಮ್ಮ ಕಸ್ಟಮರ್ಸ್ ಎಲ್ಲರೂ ಇದೇ ಥರನೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಅದೇ ಥರ ಕೊಡ್ತಾಯಿದ್ದೀವಿ. ಸೊ ನೀವು ಇದೇ ಥರ ಇಷ್ಟಪಡೋರಾಗಿದ್ದರೆ ನಿಮಗೂ ಇಷ್ಟ ಆಗುತ್ತೆ. ಸೊ ಈಗ ನೋಡೋಣ ಟೇಸ್ಟು ಯಾವ ಥರ ಬಂದಿದೆ ಅಂತ. ಪರ್ಫೆಕ್ಟ್, ಸೇಮ್ ಟೇಸ್ಟು, ಯಾಕಂದರೆ ಸೇಮ್ ಮಸಾಲೆ ಅಲ್ಲ. ಸೊ ನಾವು ಅಲ್ಲಿ ತೋಟದಲ್ಲಿ ಮಾಡಿದಾಗ ಹೆಂಗಿತ್ತು ಸೊ ಅದೇ ಥರ ಬಂದಿದೆ. ಇಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಸಿದ್ವಿ, ಹಸಿಮೆಣ್ಸಿನ್ಕಾಯಿ. ಸೊ ಸ್ವಲ್ಪ ಚುರಿ ಅನ್ನುತ್ತೆ ನಾಲ್ಗೆ, ಆ ಖಾರ ಬರುತ್ತೆ. ಯಾಕಂದರೆ ನಾರ್ಮಲ್ ನಮ್ಮ ಬಿರಿಯಾನಿ ಇಲ್ಲಿ ನಾರ್ಮಲಾಗಿ ನಮ್ಮ ರೆಸಿಪಿ ಏನಿದೆ ಒರಿಜಿನಲ್ ರೆಸಿಪಿ ಅದು ಸ್ವಲ್ಪ ಖಾರವಾಗಿ ಮಸಾಲೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಮಸಾಲೆ ಭರಿತವಾಗಿರುತ್ತೆ. ಸೊ ಇದು ಮಸಾಲೆ ಇರೋದಿಲ್ಲ, ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಲೈಟಾಗೆ, ತುಂಬಾ ಅಲ್ಲ. ಸೊ ಈ ಸಟಲಾಗಿ ತಿನ್ನೋರು ಆದರೆ ತುಂಬ ಜನ ಕೇಳ್ಕೊತಾರೆ ಹೀಗೆ. ಸೊ ತುಂಬ ಖಾರ ಕಮ್ಮಿ ತಿನ್ನೋರು ಬರ್ತಾರೆ, ಅವ್ರಿಗೆ ಸ್ವಲ್ಪ ಖಾರ ಇದ್ದರೂ ಅದು ಜಾಸ್ತಿ ಅನಿಸುತ್ತಲ್ಲ, ಅಂಥವ್ರೆಲ್ಲ ಇದನ್ನು ಟೇಸ್ಟ್ ಮಾಡ್ಬೋದು. ಸೊ ಅವ್ರಿಗೆಲ್ಲ ಕರೆಕ್ಟಾಗಿರುತ್ತೆ. ಸೊ ಸಟಲಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಫ್ಲೇವರ್ ಮೇಯ್ನಾಗಿ ಬಂದುಬಿಟ್ಟು ಇದು ನಮ್ಮದು ಬಿರಿಯಾನಿ ಮಸಾಲೆ ಏನಿದೆ ಅದನ್ನು ಹಾಕಿರ್ತೀವಿ. ಅದರಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಮಸಾಲ ಪದಾರ್ಥಗಳು ಪುಡಿ ಮಾಡಿರ್ತೀವಿ. ಪ್ಲಸ್ ಎಕ್ಸ್ಟ್ರಾ ಎಣ್ಣೆಯಲ್ಲಿ ನಾರ್ಮಲ್ ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡು ಹುರ್ಕೊತೀವಿ. ಒಂದಷ್ಟು ಈ ಪಲಾವ್ ಎಲೆ ಇರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಹುರ್ಕೊಂಡಿರ್ತೀವಿ. ಸೊ ಡಬಲ್ ಧಮಾಕ. ಆಮೇಲೆ ಮೇಯ್ನಾಗಿ ಬಂದುಬಿಟ್ಟು ಮಟನ್. ಸೊ ಒಳ್ಳೆ ಮಟನ್ ವಿತ್ ಚರ್ಬಿ ಇರೋವಂಥ ಪೀಸಸ್ಸು. ಸೊ ಅದೇ ಟೇಸ್ಟು ವೈಟ್ ಪಲಾವ್ಗೆ ಯಾವತ್ತೂ ಮಟನಲ್ಲಿ ಮಾಡಿದ್ರೆ ಟೇಸ್ಟು. ಸೊ ಇದು ಪರ್ಫೆಕ್ಟಾಗಿ ಬಂದಿದೆ. ಬಾಯಲ್ಲಿ ನಿಧಾನಕ್ಕೆ ಒಂದೊಂದೇ ತುತ್ತು ತಿಂತ ಖಾರ ಬಿಲ್ಡ್ ಆಗ್ತಾ ಹೋಗುತ್ತೆ. ಮಟನ್ ನೋಡಿ ಈ ಥರ ತೆಳು ಲೇಯರು ಚರ್ಬಿ ಇರುತ್ತೆ. ಮಾಡಿ ಬಿಸಿ ಈ ಥರ ಚರ್ಬಿ ಬರಬೇಕು. ಕುರಿ ಆ ವರ್ಷದ ಕುರಿ ಯೂಸ್ ಮಾಡೋದು, ಮೇಕೆ ಎಲ್ಲ ಕುರಿ ಮಾಂಸ. ಅದು ಟೆಂಡರು ಅಂದರೆ ಸ್ವಲ್ಪ ಎಳೆಯದು. 15 kg ಎಲ್ಲ ಓಡಿಸಲ್ಲ, ಹತ್ತತ್ರ 12 kg ಒಳಗಡೆ ಇರುವಂಥ ಕುರಿಗಳನ್ನ ಸೆಲೆಕ್ಟ್ ಮಾಡಿ ಅದನ್ನು ಓಡಿಸೋದು. ಸೊ ಅದರಿಂದ ಅದು ಸ್ವಲ್ಪ ಟೆಂಡರ್ ಆಗಿರುತ್ತೆ. ಆಮೇಲೆ ಫ್ಯಾಟು ಸ್ವಲ್ಪ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಒಟ್ಟಿಗೆ ಬೇಯೋದು. ಇದು ಪಲಾವು ಆ ಬಿರಿಯಾನಿ ಥರ ಸಪ್ರೇಟ್ ರೈಸ್ ಸಪ್ರೇಟ್ ಬೇಯಿಸ್ಕೊಳಲ್ಲ. ಸೊ ಒಟ್ಟಿಗೆ ಬೇಯೋದ್ರಿಂದ ನಮ್ಮ ಮಸಾಲದು ಫ್ಲೇವರು ಸ್ವಲ್ಪ ಜಾಸ್ತಿ ಪೀಸ್ಗಳಿರುತ್ತೆ. ನೀವು ಚಿಕನ್ ಬಿರಿಯಾನಿ ತೊಗೊಂಡ್ರು ಅಷ್ಟೇ, ಮಟನ್ ಬಿರಿಯಾನಿ ತೊಗೊಂಡ್ರು ಅಷ್ಟೇ, ಆ ಮಾಂಸದಲ್ಲಿ ಆ ಫ್ಲೇವರ್ ಜಾಸ್ತಿ ಇರುತ್ತೆ ಮಸಾಲೆದು. ಸೊ ಪರ್ಫೆಕ್ಟಾಗಿದೆ. ಸೊ ವೈಟ್ ಪಲಾವು ಟೇಸ್ಟ್ ಮಾಡಬೇಕು ಅಂದರೆ ಮಿಸ್ ಮಾಡಿದಿರ ಪ್ರತಿ ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆ 10:15 ಮುಗಿದೋಗುತ್ತೆ. ಅಷ್ಟೇ ಸಿಗೋದು. ಅದು ಕೂಡ ಬರೀ ಮಟನ್ ಪಲಾವ್ ಮಾತ್ರ ಸಿಗೋದು ವೈಟ್ ಕಲರಲ್ಲಿ. ಮೈಸೂರು ವೈಟ್ ಮಟನ್ ಪಲಾವ್ ಪ್ರತಿ ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 10-10:30 ಒಳಗೆ. ಆಮೇಲೆ ನಾರ್ಮಲ್ಲು 10:30 ಮೇಲೆ 11 ಗಂಟೆ ಮೇಲೆ ನಮ್ಮದು ನಾರ್ಮಲ್ ರೆಸಿಪಿ ಆ ಪಲಾವ್ ಏನಿದೆ ಆ ಲೈಟ್ ಕೆಂಪು ಕಲರ್ ಲೈಟಾಗಿ ಆ ಬಿರಿಯಾನಿನೇ ಕಂಟಿನ್ಯೂ ಆಗುತ್ತೆ. ವೈಟ್ ಪಲಾವ್ ಅದು ಅರ್ಲಿ ಮಾರ್ನಿಂಗ್ ಮಾತ್ರ ಸಿಗುತ್ತೆ. ಸೊ ಮಿಸ್ ಮಾಡಿದಿರಾ, ನೀವು ತಿಂತೀರಾ, ತುಂಬ ದೂರ ಹೋಗೋಕ್ಕಾಗಲ್ಲ. ಎಲ್ಲ ಏರಿಯಾದಲ್ಲೂ ಕೊಡ್ತಾಯಿದ್ದಾರೆ ಒಳ್ಳೊಳ್ಳೆ ವೈಟ್ ಮಟನ್ ಪಲಾವು. ಬಟ್ ಇಲ್ಲಿಂದ ತುಂಬ ದೂರ ಹೋಗೋಕ್ಕಾಗಲ್ಲ ಅನ್ನೋರಿಗೆ ಆಪ್ಷನ್ ಈ ಸುತ್ತಮುತ್ತ ಇರೋರಿಗೆ ಅಂತ ನಾವು ಮಾಡಿರೋದು. ಬನ್ನಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಗ್ರೇವಿ ಇರುತ್ತೆ, ರೈತ ಇರುತ್ತೆ. ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಗ್ರೇವಿ ಹಾಕೊಂಡು ತಿನ್ಬೋದು. ಬಟ್ ನಾವು ಗೊತ್ತಲ್ಲ ಅವೆಲ್ಲ ರೆಡಿ ಮಾಡಲ್ಲ, ಸುಮ್ಮನೆ ಕೊಟ್ಟು ನಮ್ಮ ಹುಡುಗರು ವೇಸ್ಟ್ ಆಗುತ್ತೆ. ಹಾಗೆ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ನಮ್ಮದು ಬ್ಯಾಟಿಂಗ್ ಆಯಿತು. ಈಗ ನಮ್ಮ ಸಂಜೀತ್ ಬಾಸ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವರ ಹಠದ ಮೇರೆಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸಂಜೀತ್ ಅವರ ಹಠ ಮಾಡಬೇಕು ನಾವು ಮಾಡೋಣ ಅಂತ ನಮ್ಮ ಹೋಟೆಲ್ ಎಷ್ಟೋ ಒಂದು ಮೆನುಗಳು ಆ್ಯಡ್ ಮಾಡ್ತಿದ್ದಾರೆ. ಅದರಲ್ಲಿ ಇದು ಒಂದು. ಇವಾಗ ಹೆಂಗಿದೆ ಸಂಜೀತ್ ಅವರೇ? ಚೆನ್ನಾಗಿದೆ. ನಮ್ಮದು ನಾವು ಮಾಡಿದ್ದು ತೋಟದಲ್ಲಿ ಹಂಗೆ ಬಂದಿತ್ತಾ? ಹಿಂಗೆ ಬಂದಿದೆಯಲ್ಲ ಚೆನ್ನಾಗಿದೆ. ಮತ್ತೇನು ಎಲ್ಲ ಸಾರು ಗೀರು ಏನೇನು ಇಟ್ಕೊಂಡಿದ್ದೀರಾ ನಿಂತ್ಕೊಳಕ್ಕೆ? ಎಲ್ಲ ಏನು ಬೇಡ, ಇದಕ್ಕೆ ಕಳ್ಸ್ಕೊಂಡ್ರಿ ತರ್ಸ್ಕೊಂಡೆ. ಈಗ ಬೇಡ ಅರ್ಥ ಆಗ್ತಿದೆ. ಅಷ್ಟು ಚೆನ್ನಾಗಿದೆ. ಇದು ಚೆನ್ನಾಗಿದೆಯಾ? ಕರೆಕ್ಟ್ ಆಮೇಲೆ ಖಾರ ಎಲ್ಲ ಕರೆಕ್ಟಾಗಿದೆ. ಖಾರ ಇದ್ದರೆ ಸ್ವಲ್ಪ ಖಾರ ಬೇಕಲ್ಲ ನಮಗೆಲ್ಲ. ಯಾಕಂದರೆ ನಾವು ನಾರ್ಮಲಾಗಿ ಖಾರ ತಿನ್ನೋದು ಜಾಸ್ತಿ.
ಸೊ ನಮ್ಮದು ನಾರ್ಮಲ್ ಬಿರಿಯಾನಿನೂ ಸ್ವಲ್ಪ ಖಾರ ಜಾಸ್ತಿ, ಅಂದರೆ ಖಾರ ಜಾಸ್ತಿ ಇದೆ ನಮಗೆ ಕರೆಕ್ಟಾಗಿ ಇರುತ್ತೆ. ಬೇರೆಯವರು ತುಂಬ ಖಾರನೇ ತಿಂದಿರೋರು ಸಪ್ಪೆ ತಿಂತಾರಲ್ಲ ಅವರೆಲ್ಲ ಜಾಸ್ತಿ ಖಾರ ಅಂದ್ಕೊಂಡ್ಬಿಡ್ತಾರೆ. ಅದೇ ನಾರ್ಮಲಾಗಿ ಹೋಟೆಲಲ್ಲಿ ಮಾಡೋದಕ್ಕೆ ಇದು ಕರೆಕ್ಟಾಗಿದೆ. ಅಂದರೆ ಎಲ್ಲ ಏಜ್ ಗ್ರೂಪವ್ರು ಬರ್ತಾರೆ, ವಯಸ್ಸಾಗಿರೋ ಬರ್ತಾರೆ, ಇಲ್ಲಿ ವೃದ್ಧಾಶ್ರಮ ಇದೆ ಅವರೆಲ್ಲ ತಿಂತಾರೆ. ಸೊ ಕರೆಕ್ಟಾಗಿರಬೇಕು, ಇದು ಪರ್ಫೆಕ್ಟಾಗಿದೆ. ಸ್ವಲ್ಪ ಖಾರ ಇನ್ಕ್ರೀಸ್ ಮಾಡ್ತೀವಿ. ಆಮೇಲೆ ನೋಡೋದು ರೆಡಿ ಆಗ್ಬಿಡಿ. 5 ಗಂಟೆಗೆ ರೆಡಿ ಇರಬೇಕು ಬಿರಿಯಾನಿ. ಬೆಳಗಿನ ಜಾವ 5 ಗಂಟೆಗೆ ಪ್ರತಿ ಭಾನುವಾರ ವೈಟ್ ಪಲಾವ್ ರೆಡಿ ಇರುತ್ತೆ, ಮಟನ್ ವೈಟ್ ಪಲಾವ್, ಅದ್ರ ಜೊತೆ ಇಡ್ಲಿ ಇರುತ್ತೆ, ಮಟನ್ ಚಾಪ್ಸ್ ಇರುತ್ತೆ, ಚಿಕನ್ ಚಾಪ್ಸ್ ಇರುತ್ತೆ, ಅವೆಲ್ಲ ರೆಡಿ ಇರುತ್ತೆ. ಸೊ ಆಮೇಲೆ ನಾರ್ಮಲ್ ಚಿಕನ್ ಬಿರಿಯಾನಿ ರೆಡಿ ಇರುತ್ತೆ ನಮ್ಮದು. ಆಮೇಲೆ 10:30 ಮೇಲೆ ಮಟನ್ ಬಿರಿಯಾನಿ ನಮ್ಮದೇ ನಾರ್ಮಲ್ ಸಿಕ್ಬಿಡುತ್ತೆ, ವೈಟ್ ಪಲಾವ್ ಅಷ್ಟೊತ್ತು ಖಾಲಿ ಆಗ್ಬಿಡುತ್ತೆ. ಸೊ 5 ಗಂಟೆಯಿಂದ 10:30 ಒಳಗೆ ಬಂದರೆ ಸಿಗುತ್ತೆ. ಸುತ್ತಮುತ್ತ ಇರೋರು ಮಿಸ್ ಮಾಡಿದ್ರೆ ಬನ್ನಿ. ಆಮೇಲೆ ಎಲ್ಲ ಕಡೆ ಸಿಗುತ್ತೆ. ಅವ್ರಿಗೂ ನಮಗೂ ಏನು ಡಿಫ್ರೆನ್ಸು ಅಂದರೆ ಇನ್ನು ಅಂತ ಕೇಳ್ಬೋದು, ಏನಿದೆ ಟೇಸ್ಟಲ್ಲಿ ನಿಮಗೆ ಡಿಫ್ರೆನ್ಸು, 270 ರೂಪೀಸ್ ಸಿಕ್ಕಿದಿರಲ್ಲ ಅಂತ. ಸೊ ಮೇಯ್ನಾಗಿ ನಾವು ಯಾವಾಗಲೂ ಎಲ್ಲರೂ ಹೇಳೋದು ಒಂದೇ, ನಮ್ಮದು USP ಬಂದ್ಬಿಟ್ಟು ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡೋಲ್ಲ. ಸೊ ಯಾರೂ ಕಾಂಪ್ರಮೈಸ್ ಮಾಡೋಲ್ಲ. ನಮ್ಮದು ಇನ್ನೊಂದು ಎಕ್ಸ್ಟ್ರಾ ಏನು ಅಂದರೆ ಕಡಲೆಕಾಯಿ ಎಣ್ಣೆನ ಬಳಸ್ತೀವಿ. ಸೊ ಆಲ್ಮೋಸ್ಟು ತುಂಬ ಜನ ಕಮ್ಮಿ ಕಡಲೆಕಾಯಿ ಎಣ್ಣೆನ ಬಳಸೋದು, ಸೊ ಸ್ವಲ್ಪ ಕಾಸ್ಟ್ಲಿ ಅಂತ. ಸೊ ನಾವು ಕಡಲೆಕಾಯಿ ಎಣ್ಣೆನ ಬಳಸ್ತೀವಿ. ಇನ್ನೊಂದೇನು ಅಂದರೆ ಜೀರಾ ಸಾಂಬಾರು ರೈಸ್ನೇ ಬಳಸ್ತೀವಿ, 100% ಜೀರಾ ಸಾಂಬಾರು ರೈಸು. ಅದು ಬುಲೆಟ್ ರೈಸ್ ಎಲ್ಲ ಮಿಕ್ಸ್ ಮಾಡೋಲ್ಲ, ಅದಕ್ಕೆ ಸ್ವಲ್ಪ ಮುದ್ದೆ ಥರ ಬರೋದು. ಸೊ ಅದೊಂದು ಸ್ಪೆಷಲ್ಲು. ಇನ್ನೇನು ತಂದಿತ್ತು ಟೇಸ್ಟ್ ಅಂತ. ಇನ್ನೊಂದೇನು ಅಂದರೆ ಮಸಾಲೆನೇ ಹೈಲೈಟು. ಒಂದು 30 ಥರ ವೆರೈಟೀಸ್ ಆಫ್ ಸ್ಪೈಸಸ್ನ ಬಳಸ್ತೀವಿ ಆ ಪುಡಿನಲ್ಲಿ. ಸೊ ಅದು ಸ್ವಲ್ಪ ಕಾಸ್ಟ್ಲಿ, ನಮಗೆ ಮಾರ್ಜಿನ್ ತುಂಬ ಕಮ್ಮಿ, ಅದಕ್ಕೋಸ್ಕರ ಆ ಪ್ರೈಸು. ಸೊ ಬೇರೆ ಬಿರಿಯಾನಿ ಕಂಪೇರ್ ಮಾಡಿದ್ರೆ ನಮ್ಮದಲ್ಲಿ ಇದು ಡಿಫ್ರೆನ್ಸು. ಬಂದು ತಿಂದು ಟೇಸ್ಟ್ ನೋಡಿ ಹೇಳಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲ್ಲ, ಯಾರ್ಯಾರಿಗೆ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ಟೇಸ್ಟ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳಿ. ಸೊ ಆಮೇಲೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಯಾರನ್ನ ವೀಡಿಯೋನ ನೋಡ್ತಾ ಇದ್ದಾರೆ, ಸೊ ಇದು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆಮೇಲೆ ಖಾರ ಜಾಸ್ತಿ ತಿಂದಿರೋರಿಗೆ ಇದು ಸ್ವಲ್ಪ ನಮಗೆ ಸ್ವಲ್ಪ ಕಮ್ಮಿ ಕೊಡಿ, ಮಸಾಲೆ ಕಮ್ಮಿ ಇರೋದು ಕೊಡಿ ಅಂತಿರಲ್ಲ, ಸೊ ಅವ್ರಿಗೆ ಅಂತ ಮಾಡಿರೋದು. ಬಂದು ಟ್ರೈ ಮಾಡಿ. ಏನಂತೀರಾ ಸಂಜೀತು? ಟ್ರೈ ಮಾಡಿ. ಒಂದು ಆ ಟೇಸ್ಟ್ ಸಿಗಬೇಕಂದ್ರೆ ಟ್ರೈ ಮಾಡಬೇಕು. ಆ ಟೇಸ್ಟ್ ಸಿಗಬೇಕಾದ್ರೆ ಟ್ರೈ ಮಾಡಬೇಕು. ಆ ಟೇಸ್ಟ್ ಸಿಗಬೇಕಂದ್ರೆ ಟ್ರೈ ಮಾಡಿ. ಸಂಜೀತ್ ಅವ್ರು ಇರ್ತಾರೆ, ಬಂದು ಮಾತಾಡಿಸ್ಕೊಂಡು ಒಂದು ಹಾಯ್ ಅಂತ ಹೇಳ್ಬಿಟ್ಟು ತಿಂದುಬಿಟ್ಟು ಹೇಗಿದೆ ಅಂತ ಹೇಳಿ. ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಸುತ್ತಮುತ್ತ ಇದ್ದೀರಾ, ಬೆಂಗಳೂರು ಸೌತಲ್ಲಿರೋರು ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ನನ್ನ ಮುಖದ ಮುಂದೆ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡಿ ಅಷ್ಟೇ, ಸಿಂಪಲ್. ಎಲ್ಲ ಇನ್ನೊಂದು ಇರಬೇಕು, ಚೆನ್ನಾಗಿದೆ ಅಂದರೆ ಊರಿಗೆಲ್ಲ ಹೇಳ್ಕೊಂಬನ್ನಿ, ಚೆನ್ನಾಗಿಲ್ಲ ಅಂದರೆ ಸಂಜೀತ್ ಮಕ್ಕದ ಮೇಲೆ ಹೇಳ್ತೀವಿ, ಅವ್ರು ಚೇಂಜ್ ಮಾಡ್ಕೊತಾರೆ. ಸೊ ಸಿಂಪಲ್, ಎಲ್ಲ ಕಡೆನೂ ಅಷ್ಟೇ. ಅದನ್ನು ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಬೆಂಗಳೂರು ಸೌತಲ್ಲಿ ಯಾರನ್ನ ವೈಟ್ ಪಲಾವ್ನ ಹುಡುಕ್ತಾ ಇದ್ದರೆ ಸೊ ಅವ್ರನ್ನ ಇಲ್ಲಿ ಕಳಿಸಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನೊಂದು ಸ್ಪೆಷಲ್ ವೀಡಿಯೋ ಬರುತ್ತೆ ನಮ್ಮ ಹೋಟ್ಲುದೆ, ಹೊಸ ವರ್ಷಕ್ಕೆ ಸ್ಪೆಷಲ್ ಆಫರು, ಅದು ಕೂಡ ಕಾಯ್ತಾ ಇರಿ. ನಮಸ್ಕಾರ.